ನಮಸ್ಕಾರ ಸ್ನೇಹಿತರೆ, DiShiRa ಕಿಚನ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಕರ್ಬೂಜ ಹಣ್ಣಿನ ಮಿಲ್ಕ್ ಶೇಕನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ ಚೆನ್ನಾಗಿ ಹಣ್ಣಾಗಿರೋವಂಥ ಕರ್ಬೂಜನ ತೊಗೊಂಡಿದ್ದೀನಿ. ಈ ರೀತಿ ಸಾಫ್ಟ್ ಆಗಿದ್ದರೆ ಹಣ್ಣು ಜಾಸ್ತಿ ಸಿಪ್ಪೆಲಿ ವೇಸ್ಟ್ ಆಗಲ್ಲ. ಹಾಗಾಗಿ ಚೆನ್ನಾಗಿ ಕಡ್ತಿರೋವಂಥದ್ದನ್ನೇ ತಗೊಳ್ಳಿ. ಮಿಲ್ಕ್ ಶೇಕ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಪೂರ್ತಿಯಾಗಿ ಹಣ್ಣಾಗಿದೆ, ನೀವು ನೋಡ್ಬೋದು. ಆರೆಂಜ್ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆರೋಗ್ಯ ದೃಷ್ಟಿಯಿಂದ ಕೂಡ ಮಸ್ಕ್ಮೆಲನ್ ತುಂಬಾ ಒಳ್ಳೆಯದು. ಕಣ್ಣಿನ ಆರೋಗ್ಯಕ್ಕಿರ್ಬೋದು, ತ್ವಚೆಯ ಆರೋಗ್ಯಕ್ಕೆ, ಹಾಗೆ ಇಮ್ಯುನಿಟಿ ಬಿಲ್ಡ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಸಮ್ಮರಲ್ಲಿ ಇದು ಈಸಿಲಿ ಅವೈಲೇಬಲ್, ಎಲ್ಲ ಕಡೆ ಸಿಗುತ್ತೆ ಕೂಡ. ಒಮ್ಮೆ ಇದರ ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಈ ರೀತಿ ಕಟ್ ಮಾಡಿ ಇದರ ಒಳಗಡೆ ಇರೋವಂಥ ಬೀಜನೂ ಕೂಡ ತೆಗೆದುಬಿಡೋಣ. ತುಂಬಾ ಜ್ಯೂಸಿಯಾಗಿರುವಂಥ ಫ್ರೂಟ್ ಇದು. ಆದರೆ ಹಾಗೆಯೇ ತಿನ್ನೋದಕ್ಕೆ ಸ್ವಲ್ಪ ಸಪ್ಪೆ ಇರುತ್ತೆ. ಸಾಮಾನ್ಯವಾಗಿ ರಸಾಯನ ಮಾಡ್ತಾರೆ ಇದರಿಂದ, ಇಲ್ಲ ಅಂದರೆ ಜ್ಯೂಸು ಮಿಲ್ಕ್ ಶೇಕ್ಗಳನ್ನು ಮಾಡಿ ಕುಡಿಯೋದು ಜಾಸ್ತಿ, ಹಾಗೆ ಹಣ್ಣನ್ನು ತಿನ್ನೋದಕ್ಕಿಂತ. ಯಾಕೆಂದರೆ ಸ್ವಲ್ಪ ಲೈಟ್ ಸ್ವೀಟ್ ಇರುತ್ತೆ ಅಷ್ಟೇ. ಆರೋಗ್ಯ ದೃಷ್ಟಿಯಿಂದ ಮಾತ್ರ ಇದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಅಂತಲೇ ಅನ್ಬೋದು. ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಮಸ್ಕ್ಮೆಲನ್ನು. ಈಗ ಇದನ್ನ ಈ ರೀತಿ ಕಟ್ ಮಾಡಿ ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚಿಕ್ಕ ಹೋಳೇನು ಮಾಡೋದು ಬೇಡ, ತುಂಬ ಸಾಫ್ಟ್ ಆಗಿರೋದ್ರಿಂದ ಈಸಿಲಿ ಬ್ಲೆಂಡ್ ಆಗುತ್ತೆ ಇದು. ಇಡೀ ಹಣ್ಣನ್ನು ಕೂಡ ಕಟ್ ಮಾಡಿ ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದರ ಜೊತೆಗೆ ಸ್ವೀಟ್ನೆಸ್ಗೆ ನಾನು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಲೈಟ್ ಸ್ವೀಟ್ ಇರುತ್ತೆ ಅಷ್ಟೇ ಹಣ್ಣು, ಹಾಗಾಗಿ ಇದನ್ನ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಒಮ್ಮೆ ಬ್ಲೆಂಡ್ ಮಾಡ್ಕೊಳ್ಳೋಣ. ಈಗಲೇ ಹಾಲನ್ನು ಸೇರಿಸೋದು ಬೇಡ. ಒಮ್ಮೆ ಬೆಲ್ಲ ಮತ್ತು ಕರ್ಬೂಜದ ಹಣ್ಣನ್ನು ಮಿಕ್ಸಿ ಮಾಡಿಕೊಂಡು ಆಮೇಲೆ ಇದರ ಜೊತೆಗೆ ಹಾಲನ್ನು ಸೇರಿಸ್ಬೇಕಾಗಿರೋದು. ಒಮ್ಮೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಇದರ ಜೊತೆಗೆ 1 ಗ್ಲಾಸಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ನೀವು ಜಾಸ್ತಿ ತೆಳ್ಳಗೆ ಬೇಕು ಜ್ಯೂಸು ಅನ್ನೋ ಹಾಗಿದ್ದರೆ ಇನ್ನೊಂದು ಸ್ವಲ್ಪ ಹಾಲನ್ನು ಇಲ್ಲ ನೀರನ್ನು ಬೇಕಿದ್ರೂ ಕೂಡ ಸೇರಿಸ್ಕೋಬಹುದು. ಇಲ್ಲಾಂದರೆ 1 ಗ್ಲಾಸಷ್ಟು ಹಾಲು ಸೇರಿಸಿದ್ರೆ ಸಾಕಾಗುತ್ತೆ. ಇನ್ನೊಮ್ಮೆ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಜಸ್ಟ್ ಮಿಕ್ಸ್ ಮಾಡೋದಕ್ಕೋಸ್ಕರ ಅಷ್ಟೇ. ಜಸ್ಟ್ 1 ನಿಮಿಷ ನೀವು ಮಾಡಿದರೂ ಕೂಡ ಸಾಕು. ಡೈರೆಕ್ಟಾಗಿ ಇದನ್ನು ಗ್ಲಾಸ್ಗೆ ಹಾಕಿ ಸರ್ವ್ ಮಾಡ್ಬೋದು. ಬೀಜ ಎಲ್ಲ ತೆಗೆದಿರೋದ್ರಿಂದ ಮತ್ತೆ ಸೋಸೋ ಅಂಥ ಅಗತ್ಯ ಏನೂ ಇಲ್ಲ. ಹಣ್ಣು ಕೂಡ ವೇಸ್ಟ್ ಆಗಲ್ಲ, ಫುಲ್ ಯುಟಿಲೈಸ್ ಮಾಡ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಬೀಜ ತೆಗೆದೇ ಹಾಕಿ ಮಸ್ಕ್ಮೆಲನ್ ಮಿಲ್ಕ್ ಶೇಕು ರೆಡಿನೇ ಆಗೋಯಿತು. ತುಂಬಾ ಸುಲಭವಾಗಿ ಆಗುವಂಥ ಆರೋಗ್ಯಕರ ಸಮ್ಮರ್ ಡ್ರಿಂಕ್ ಇದು. ತುಂಬಾ ಹೆಲ್ತ್ ಬೆನಿಫಿಟ್ಸ್ಗಳೊಂದಿಗೆ ಖಂಡಿತವಾಗಿಯೂ ಕೂಡ ನೀವು ಮನೇಲಿ ಇದನ್ನ ಟ್ರೈ ಮಾಡಿ ನೋಡಿ. ಸಿಂಪಲ್ ಆಗಿರುತ್ತೆ, ಬಟ್ ವೆರಿ ವೆರಿ ಟೇಸ್ಟಿ. ತುಂಬಾ ರುಚಿಯಾಗಿರುತ್ತೆ ಈ ಮಿಲ್ಕ್ ಶೇಕು. ನೋಡಿದ್ರಲ್ವಾ, ಕರ್ಬೂಜ ಹಣ್ಣಿನ ಮಿಲ್ಕ್ ಶೇಕು ತುಂಬಾನೇ ಸೂಪರ್ ಆಗಿರುತ್ತೆ. ಖಂಡಿತವಾಗಿಯೂ ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಧನ್ಯವಾದ.